ಮಿತ್ರರೇ ನಮಸ್ಕಾರ. ಮಿತ್ರರೇ, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೆ ಟ್ರಂಪ್ ಮಾತನಾಡಿದ ರೀತಿಯನ್ನು ನೋಡಿದ್ರೆ ಟ್ರಂಪ್ ಒಬ್ಬ ಶಾಂತಿ ದೂತ ಅಂತ ಅನಿಸುತ್ತೆ. ಏನಾದರೂ ಅಮೆರಿಕದ ಗಾಂಧಿ ಇರಬಹುದಾ ಅನ್ನುವ ಡೌಟ್ ಕೂಡ ಬರುತ್ತೆ. ಹೀಗೆಲ್ಲ ಶಾಂತಿ ಬಗ್ಗೆ ಮಾತನಾಡ್ತಿರುವಂತಹ ಟ್ರಂಪ್ ಇನ್ನೊಂದು ಕಡೆ ಯುದ್ಧಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಿತ್ರರೇ, ಯುದ್ಧ ಅಂದ ತಕ್ಷಣ ನಿಮಗೆ ಸ್ವಲ್ಪ ಡೌಟ್ ಬಂದಿರಬಹುದು. ಟ್ರಂಪ್ ಯಾರ ಮೇಲೆ ಯುದ್ಧ ಮಾಡಬಹುದು? ಟ್ರಂಪ್ ಅವರ ಪರಮಶತ್ರು ಅಂತಂದ್ರೆ ಅದು ಇರಾನ್. ಅದರಲ್ಲೂ ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೇನಿ, ಆತನನ್ನು ಕಿತ್ತೊಗಿಬೇಕು, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲೇ ಇರಾನ್ ವಿರುದ್ಧ ಪರೋಕ್ಷವಾಗಿ ಯುದ್ಧವನ್ನು ಸಾರಿದ್ರು. ಇರಾನ್ ಮೇಲೆ ಆದಷ್ಟು ಆರ್ಥಿಕ ನಿರ್ಬಂಧವನ್ನು ವಿಧಿಸಿ ಇರಾನ್ ಸೋತು ಶರಣಾಗುವಂತೆ ಟ್ರಂಪ್ ಮಾಡಿದ್ರು. ಆದರೆ ಟ್ರಂಪ್ ಅವರ ಉದ್ದೇಶ ಪೂರ್ಣಗೊಂಡಿರಲಿಲ್ಲ. ಸದ್ಯ ಇರಾನ್ ಮತ್ತು ಟ್ರಂಪ್ ಅವರ ದ್ವೇಷ ಮತ್ತೊಂದು ಹಂತಕ್ಕೆ ಹೋಗಿದೆ. ಟ್ರಂಪ್ ಅವರ ಹತ್ಯೆಗೆ ಇರಾನ್ ಪ್ರಯತ್ನ ಮಾಡಿತ್ತು ಅನ್ನುವಂತಹ ಆರೋಪವನ್ನ ಟ್ರಂಪ್ ಅವರ ವಿರೋಧಿಯಾಗಿರುವಂತಹ ಬೈಡನ್ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಇರಾನ್ ಮತ್ತು ಟ್ರಂಪ್ ನಡುವಿನ ಸಂಬಂಧ ತೀರಾ ಹಳಸೋಗಿದೆ. ಈ ನಡುವೆ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಚರ್ಚೆ ಶುರುವಾಗಿದೆ. ಇರಾನ್ ಮೇಲೆ ಟ್ರಂಪ್ ಯುದ್ಧ ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಆರಂಭಗೊಂಡಿದೆ. ಟ್ರಂಪ್ ಈಗಾಗಲೇ ಒಂದು ಸಣ್ಣ ಯುದ್ಧಕ್ಕೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಮುಂದೆ ಇರಾನ್ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಹೀಗೆಲ್ಲ ಚರ್ಚೆಗಳು ಆರಂಭಗೊಂಡಿದೆ. ಇದರ ನಡುವೆ ಅಮೆರಿಕದ ದೊಡ್ಡ ಯುದ್ಧದ ಪ್ಲಾನ್ ಒಂದು ಲೀಕ್ ಆಗಿದೆ, ಅದು ಕೂಡ ಮಾಧ್ಯಮಕ್ಕೆ. ವಿತ್ ಡೀಟೇಲ್ಸ್ ಕಂಪ್ಲೀಟ್ ಆದಂತಹ ಮಾಹಿತಿ ಸೋರಿಕೆಯಾಗಿದೆ. ಇದು ಈಗ ಅಮೆರಿಕದಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಡೆಮಾಕ್ರೆಟಿಕ್ ಪಕ್ಷದವರು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಅವರು ನ್ಯಾಷನಲ್ ಸೆಕ್ಯೂರಿಟಿಯನ್ನ ಸಂಕಷ್ಟಕ್ಕೆ ತಂದಿಟ್ಟಿದ್ದಾರೆ, ಅಮೆರಿಕ ಸುರಕ್ಷಿತರ ಕೈಲಿಲ್ಲ ಅಂತ ಗದ್ದಲ ಎಬ್ಬಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಮಿತ್ರರೇ, ಟ್ರಂಪ್ ಅವರ ಈ ಯುದ್ಧದ ಪ್ಲಾನ್ ಇದೆಯಲ್ಲ, ಇದರ ಅತಿ ದೊಡ್ಡ ಲಾಭ ಆಗುವಂತಹದ್ದು ಭಾರತಕ್ಕೆ. ಭಾರತ ಇದರಲ್ಲೇನು ಪಾಲುದಾರಿಕೆಯನ್ನು ಹೊಂದೇ ಇಲ್ಲ. ಯುದ್ಧದಲ್ಲಿ ಭಾರತ ಭಾಗಿಯಾಗುವುದು ಬೇಕಾಗಿಲ್ಲ, ಆದರೆ ಲಾಭ ಮಾತ್ರ ಭಾರತಕ್ಕಾಗತ್ತೆ. ಟ್ರಂಪ್ ಅವರ ಎರಡೂ ಪ್ಲಾನ್ಗಳು ಕೂಡ ಭಾರತಕ್ಕೆ ಬಹುದೊಡ್ಡ ಲಾಭವನ್ನು ತರುತ್ತೆ. ಈ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಅವರ ವಾರ್ ಪ್ಲಾನ್ ಲೀಕ್ ಆಗಿದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಟ್ರಂಪ್ ಅವರು ಈಗಾಗಲೇ ಒಂದು ಯುದ್ಧವನ್ನ ಆರಂಭಿಸಿದಾರಲ್ಲ, ಅದರ ಬಗ್ಗೆ ಹೇಳ್ತೀನಿ. ಮಾರ್ಚ್ 15ನೇ ತಾರೀಕಿಂದ ಅಮೆರಿಕ ಮತ್ತೆ ಹೂತಿಗಳ ಮೇಲೆ ದಾಳಿಯನ್ನ ಆರಂಭಿಸಿದೆ. ಯೆಮೆನ್ನಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಅಮೆರಿಕದ ಪೆಂಟಗಾನ್ ಅಧಿಕೃತವಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಂದ್ರೆ, ನಾವು ಯೆಮೆನ್ನಲ್ಲಿರುವಂತಹ ಹೂತಿಗಳ ಮೇಲೆ ಹಗಲು ರಾತ್ರಿ ಎನ್ನದೇ ಬಾಂಬ್ ದಾಳಿ ಮಾಡ್ತೀವಿ, ಹೂತಿಗಳನ್ನ ಸರ್ವನಾಶ ಮಾಡ್ತೀವಿ ಅಂತ ಪೆಂಟಗಾನ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅಮೆರಿಕದ ಸೇನೆ ಹಾಗೆ ಮಾಡ್ತಾ ಇದೆ ಕೂಡ. ಹೂತಿಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಯಾಕೆ ಅಮೆರಿಕ ಇದ್ದಕ್ಕಿದ್ದಂತೆ ಹೂತಿಗಳ ಮೇಲೆ ದಾಳಿಗಿಳಿತು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ. ರೆಡ್ ಸಿ ಅನ್ನ ಹೂತಿಗಳು ಟಾರ್ಗೆಟ್ ಮಾಡಿದ್ರು. ರೆಡ್ ಸಿ ಅಲ್ಲಿ ಯಾವುದೇ ಹಡಗು ಸಂಚಾರ ಆದ್ರೂ ಕೂಡ ಹೂತಿಗಳು ಅದನ್ನ ತಡಿತಾ ಇದ್ರು. ಇದರಿಂದಾಗಿ ವ್ಯಾಪಾರದ ಮಾರ್ಗವೇ ಬದಲಾಗಿ ಹೋಗಿತ್ತು. ಈ ಹೂತಿಗಳು ಯಾಕೆ ಕೆಂಪು ಸಮುದ್ರವನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಅಲ್ಲಿ ಬರುವಂತಹ ಹಡಗುಗಳನ್ನ ಯಾಕೆ ತಡಿತಾ ಇದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಯಾರಿಗೆ ಗೊತ್ತಿಲ್ವೋ ಅವರಿಗೆ ಚಿಕ್ಕದಾಗಿ ಹೇಳ್ತೀನಿ. ಅಕ್ಟೋಬರ್ 7, 2023ರಂದು ಹಮಾಸ್ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಹಮಾಸ್ ವಿರುದ್ಧ ಗಾಜಾದಲ್ಲಿ ಯುದ್ಧವನ್ನ ಆರಂಭಿಸುತ್ತೆ. ಮಿತ್ರರೇ, ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆರಂಭವಾಯಿತು, ಆಗ ಹಮಾಸ್ನವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ಯಾರು? ಒಂದು ಕಡೆಯಿಂದ ಹಿಜ್ಬುಲ್ಲಾ ಉಗ್ರರು, ಇನ್ನೊಂದು ಕಡೆಯಿಂದ ಹೂತಿ ಉಗ್ರರು. ಇವರು ನೇರವಾಗಿ ಹಮಾಸ್ಗೆ ಬೆಂಬಲವನ್ನ ಸೂಚಿಸ್ತಾರೆ, ಇಸ್ರೇಲ್ ವಿರುದ್ಧ ಯುದ್ಧವನ್ನ ಕೂಡ ಘೋಷಣೆ ಮಾಡ್ತಾರೆ. ಈ ಹೂತಿಗಳು ಒಂದು ಕಡೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇಸ್ರೇಲ್ ಕಡೆಗೆ ಹಾರಿಸ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ರೆಡ್ ಸಿ ಅಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಎಲ್ಲ ಹಡಗುಗಳನ್ನ ತಡಿತಾ ಇರ್ತಾರೆ. ಅದೇನು ಇಸ್ರೇಲ್ಗೆ ಸಂಬಂಧಪಟ್ಟಂತಹ ಹಡಗೆ ಆಗಿರಬೇಕು ಅಂತಿಲ್ಲ. ಭಾರತಕ್ಕೆ ಬರುವ ಹಡಗುಗಳನ್ನು ತಡಿತಾ ಇದ್ರು, ಚೈನಾಗೆ ಹೋಗುವ ಹಡಗುಗಳನ್ನು ಕೂಡ ತಡಿತಾ ಇದ್ರು. ಯುರೋಪ್ನಿಂದ ಸೂಯೆಜ್ ಕೆನಾಲ್ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನು ತಲುಪುವಂತಹ ಎಲ್ಲ ಹಡಗುಗಳನ್ನು ಇವರು ಡಿಸ್ಟರ್ಬ್ ಮಾಡೋದಕ್ಕೆ ಶುರು ಮಾಡಿದ್ರು. ಉದ್ದೇಶ ಏನು ಕೇಳಿದ್ರೆ, ಅಮೆರಿಕದ ಮೇಲೆ ಒತ್ತಡ ಹಾಕುವಂತದ್ದು, ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಒತ್ತಡ ಹಾಕುವಂತದ್ದು. ಏನಾದ್ರೂ ಆಗ್ಲಿ ಹಮಾಸ್ ವಿರುದ್ಧದ ಯುದ್ಧ ನಿಲ್ಲಬೇಕು ಅನ್ನುವಂಥದ್ದು ಹೂತಿಗಳ ಬಯಕೆಯಾಗಿತ್ತು. ಆದ್ರೆ ಹೂತಿಗಳ ಈ ಎಫರ್ಟ್ ಫೇಲ್ಯೂರ್ ಆಯ್ತು. ಅವ್ರಿಗೇನು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಲಾಸ್ ಆಯ್ತು ವಿಶ್ವಕ್ಕೆ ಕೇಳಿದ್ರೆ, ಈ ಶಿಪ್ಪಿಂಗ್ ಕಂಪನಿಗಳಿದ್ವಲ್ಲ, ಇವರು ಸೂಯೆಜ್ ಕೆನಾಲ್ ಮೂಲಕವಾಗಿ ಕೆಂಪು ಸಮುದ್ರವನ್ನು ತಲುಪಿ ನಂತರ ಅರಬ್ಬಿ ಸಮುದ್ರಕ್ಕೆ ಬರ್ತಾ ಇದ್ರಲ್ಲ, ಆ ಮಾರ್ಗವನ್ನೇ ಕೈಬಿಟ್ರು. ಬದಲಾಗಿ ಯುರೋಪ್ನಿಂದ ಇಡೀ ಆಫ್ರಿಕಾ ಖಂಡವನ್ನ ಸುತ್ತಿ ಅರಬ್ಬಿ ಸಮುದ್ರವನ್ನ ತಲುಪೋದಕ್ಕೆ ಶುರು ಮಾಡಿದ್ರು. ಇದರಿಂದ ಏನಾಯ್ತು ಕೇಳಿದ್ರೆ, ಸಂಚಾರ ವಿಳಂಬ ಆಯ್ತು. ರೆಡ್ ಸಿ ಮಾರ್ಗಕ್ಕಿಂತಲೂ ಕೂಡ ಈ ಆಫ್ರಿಕಾ ಖಂಡವನ್ನ ಸುತ್ತಿ ಬರುವಂತಹ ಮಾರ್ಗ 10 ದಿನ ತಡವಾಗ್ತಾ ಇತ್ತು. ಮಿತ್ರರೇ, ಇಷ್ಟೊಂದು ಲೇಟ್ ಆಗುತ್ತೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಯ್ತು ಅಂತಂದ್ರೆ, ನೀವು ಯಾವ ವಸ್ತುವನ್ನ ಸಾಗಿಸ್ತಾ ಇರ್ತೀರೋ ಅದರ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳು ಏನು ಹೇಳ್ತಾ ಇದ್ವು ಅಂತಂದ್ರೆ, ನಮಗೆ ಸೇಫ್ಟಿ ಮುಖ್ಯ, ನಾವು ರೆಡ್ ಸಿ ಅಲ್ಲಿ ಬಂದು ನಮಗೆ ಹಣ ಉಳಿಯುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹಡಗುಗಳ ಸೇಫ್ಟಿ ಜೊತೆಗೆ ಸಿಬ್ಬಂದಿಗಳ ಸೇಫ್ಟಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಅವರು ಆಫ್ರಿಕಾ ಖಂಡವನ್ನ ಸುತ್ತುಕೊಂಡೇ ಅರಬ್ಬಿ ಸಮುದ್ರವನ್ನ ತಲುಪೋದಕ್ಕೆ ಶುರು ಮಾಡಿದ್ರು. ಇದು ವ್ಯಾಪಾರವನ್ನ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿಬಿಡ್ತು. ಅಮೆರಿಕ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು, ಈ ಹೌತಿಗಳನ್ನ ಸದೆ ಬಡಿಬೇಕು, ಮುಕ್ತವಾಗಿ ರೆಡ್ ಸಿ ಮೂಲಕವಾಗಿ ವ್ಯಾಪಾರ ಆಗಬೇಕು
ಮಾಡಬೇಕು ಅಂತ. ಆದ್ರೆ ಅಮೆರಿಕದ ಪ್ರಯತ್ನಕ್ಕೇನು ಯಶಸ್ಸು ಸಿಕ್ಕಿರಲಿಲ್ಲ. ಅಮೆರಿಕ ತನ್ನ ವಾರ್ಶಿಪ್ ಅನ್ನ ರೆಡ್ ಸಿಯಲ್ಲೇ ಇರಿಸಿತ್ತು, ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿಗೆ ಭರವಸೆಯನ್ನ ಕೊಟ್ಟಿತ್ತು. ಇಷ್ಟಾದ್ರೂ ಕೂಡ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳು ಅದಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ. ಅವ್ರೇನ್ ಕೇಳ್ತಾ ಇದ್ರು, ಈ ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ನೆಲೆಸಿದ್ದೆ ಆದ್ರೆ ಅಥವಾ ಈ ಯೆಮೆನ್ ನಲ್ಲಿರುವಂತಹ ಹೂತಿಗಳ ಸರ್ವನಾಶ ಆಗಿದ್ದೆ ಆದ್ರೆ ನಾವು ರೆಡ್ ಸಿ ಮಾರ್ಗವಾಗಿ ವ್ಯಾಪಾರವನ್ನ ಪುನರಾರಂಭ ಮಾಡ್ತೀವಿ, ಇಲ್ಲದೆ ಹೋದ್ರೆ ನಾವು ಆ ಮಾರ್ಗವನ್ನ ಬಳಸೋದಿಲ್ಲ, ಹೀಗಂತ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳು ಪದೇ ಪದೇ ಹೇಳ್ತಾ ಇದ್ವು. ಆದರೆ 2024 ಡಿಸೆಂಬರ್ ಬಳಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಯೆಮೆನ್ನಲ್ಲಿ ಹೌತಿಗಳೇನು ಬಲ ಕಳೆದುಕೊಂಡಿರಲಿಲ್ಲ ಅಥವಾ ಅಮೆರಿಕ ಕೂಡ ಏನೋ ದೊಡ್ಡ ಕೆಲಸವನ್ನ ಮಾಡಿರಲಿಲ್ಲ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಸ್ವಲ್ಪ ತಣ್ಣಗಾದ ಕಾರಣದಿಂದಾಗಿ ಡಿಸೆಂಬರ್ ಬಳಿಕ ಹೂತಿಗಳು ದಾಳಿಯನ್ನ ನಿಲ್ಲಿಸಿದ್ರು. ಒಂದೇ ಒಂದು ದಾಳಿ ಕೂಡ ಆಗಿರಲಿಲ್ಲ. ಆದರೆ 2025 ಫೆಬ್ರವರಿ ಅಂತ್ಯದ ವೇಳೆಗೆ ಇಸ್ರೇಲ್ನವರು ಮತ್ತೆ ಹಮಾಸ್ ವಿರುದ್ಧ ದಾಳಿಯನ್ನು ಆರಂಭಿಸ್ತಾರೆ. ಗಾಜಾದ ಮೇಲೆ ದಾಳಿ ಶುರುವಾಗುತ್ತೆ. ಜೊತೆಗೆ ಗಾಜಾಗೆ ಹೋಗ್ತಿದ್ದಂತಹ ಎಲ್ಲ ಹ್ಯುಮ್ಯಾನಿಟೇರಿಯನ್ ಏಡ್ ಅನ್ನು ಕೂಡ ಇಸ್ರೇಲ್ನವರು ತಡೆಯೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮತ್ತೆ ರೊಚ್ಚಿಗೆದ್ದಂತಹ ಹೂತಿಗಳು ಹಡಗಿನ ಮೇಲೆ ದಾಳಿಯನ್ನ ಆರಂಭಿಸ್ತಾರೆ. ಈ ಹೂತಿಗಳು ಈ ಕೆಂಪು ಸಮುದ್ರದ ವ್ಯಾಪಾರ ಮಾರ್ಗವನ್ನು ಎಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ಅಂತಂದ್ರೆ 2024 ಒಂದೇ ವರ್ಷದಲ್ಲಿ ಬರೋಬ್ಬರಿ 100 ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ. ಇವರ ಭಯದಿಂದ ಈ ಶಿಪ್ಪಿಂಗ್ ಕಂಪನಿಗಳು ಎಷ್ಟು ಹೆದರೋಗಿದಾವೆ ಅಂತಂದ್ರೆ 2023ಕ್ಕೆ ಮೊದಲು ಈ ರೆಡ್ ಸಿ ಮಾರ್ಗದಲ್ಲಿ ಪ್ರತಿ ತಿಂಗಳು 500 ಹಡಗುಗಳು ಸಂಚಾರ ಮಾಡ್ತಾ ಇದ್ವು. ಆದ್ರೆ ಈ ಹೂತಿಗಳ ದಾಳಿ ಆರಂಭವಾದ ಬಳಿಕ ಇದು 100ಕ್ಕೆ ಇಳಿದಿದೆ. 2024 ಫೆಬ್ರವರಿ ತಿಂಗಳಿನಲ್ಲಿ ಈ ರೆಡ್ ಸಿ ಮಾರ್ಗವಾಗಿ 144 ಹಡಗುಗಳು ಸಂಚಾರ ಮಾಡಿದ್ವು. ಅದೇ 2025 ಫೆಬ್ರವರಿಯಲ್ಲಿ ಈ ಸಂಖ್ಯೆ 200ಕ್ಕೆ ಏರಿಕೆಯಾಗಿತ್ತು. ಆದರೆ ಫೆಬ್ರವರಿ ಅಂತ್ಯದಲ್ಲಿ ಮತ್ತೆ ಈ ಹೂತಿಗಳು ದಾಳಿ ಆರಂಭ ಮಾಡಿದ ಕಾರಣದಿಂದಾಗಿ ಶಿಪ್ಪಿಂಗ್ ಕಂಪನಿಗಳು ಮತ್ತೆ ಆಫ್ರಿಕಾವನ್ನು ಸುತ್ತಕೊಂಡೇ ಅರಬ್ಬಿ ಸಮುದ್ರಕ್ಕೆ ಬರೋದಕ್ಕೆ ಶುರು ಮಾಡಿದ್ವು. ಮಿತ್ರರೇ, ಈಗ ಅಮೆರಿಕದಲ್ಲಿ ಅಧಿಕಾರದಲ್ಲಿರುವಂತಹದ್ದು ಟ್ರಂಪ್ ಹೇಳಿ ಕೇಳಿ ಒಬ್ಬ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ಗೆ ಏನಾದ್ರೂ ಅಡ್ಡಿ ಆಗಿದ್ದೆ ಆದ್ರೆ, ಏನಾದ್ರೂ ಲಾಸ್ ಆಗ್ತಾ ಇದೆ ಅಂತ ಅನಿಸಿದ್ದೆ ಆದ್ರೆ ಟ್ರಂಪ್ ಅದನ್ನ ಸಹಿಸಿಕೊಳ್ಳೋದಿಲ್ಲ. ಟ್ರಂಪ್ ಅಮೆರಿಕದ ಸೇನೆಗೆ ಆರ್ಡರ್ ಮಾಡಿದರೆ ಹೂತಿಗಳನ್ನ ಸರ್ವನಾಶ ಮಾಡಿ ಅಂತ. ಹೀಗಾಗಿ ಮಾರ್ಚ್ 15ನೇ ತಾರೀಕಿಂದ ಹೂತಿಗಳ ಮೇಲೆ ಅಮೆರಿಕ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಕೆಂಪು ಸಮುದ್ರದಲ್ಲಿ ಬೀಡು ಬಿಟ್ಟಿರುವಂತಹ ಅಮೆರಿಕದ ವಾರ್ಶಿಪ್ಗಳು ಯೆಮೆನ್ನಲ್ಲಿ ಹೂತಿಗಳ ಕಂಟ್ರೋಲ್ ಇರುವಂತಹ ಪ್ರದೇಶಗಳ ಮೇಲೆ ಬಾಂಬ್ಗಳ ಮಳೆಯನ್ನೇ ಗರಿತಾ ಇದೆ. ಕೇವಲ 10 ದಿನಗಳಲ್ಲಿ ಅಮೆರಿಕದ ದಾಳಿಯ ಕಾರಣದಿಂದಾಗಿ 50ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಪ್ರಮಾಣದಲ್ಲಿ ಅಮೆರಿಕ ದಾಳಿಗಿಳಿದಿದೆ. ಮಿತ್ರರೇ, ಕೇವಲ ಯೆಮೆನ್ ಮಾತ್ರ ಟಾರ್ಗೆಟಾ? ಖಂಡಿತವಾಗ್ಲೂ ಅಲ್ಲ. ಅಮೆರಿಕದ ನಿಜವಾದ ಟಾರ್ಗೆಟ್ ಇರುವಂತಹದ್ದು ಇರಾನ್ನಲ್ಲಿ ರೆಜಿಮ್ ಅನ್ನ ಚೇಂಜ್ ಮಾಡಲೇಬೇಕು. ಟ್ರಂಪ್ ಅವರ ಗ್ರ್ಯಾಂಡ್ ಪ್ಲಾನೇ ಇದು ಅಂತ ಅನೇಕರು ಹೇಳ್ತಾರೆ. ಅಂದ್ರೆ ಟ್ರಂಪ್ ಅವರ ಈ 4 ವರ್ಷದ ಅಧಿಕಾರ ಅವಧಿ ಏನಿದೆ ಇದು ಮುಕ್ತಾಯ ಆಗುವ ಮುನ್ನ ಟ್ರಂಪ್ ಅವರು ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರವನ್ನ ಕಿತ್ತೊಗೆದು ಇರಾನ್ನಲ್ಲಿ ತನಗೆ ಬೇಕಾದಂತಹ ಒಂದು ಸರ್ಕಾರವನ್ನ ಸ್ಥಾಪಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಮೆರಿಕ ಈಗ ಹೂತಿಗಳ ವಿರುದ್ಧ ಯುದ್ಧ ಆರಂಭಿಸಿರುವಂತಹದ್ದು ಇದು ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಇದು ಇರಾನ್ಗೂ ಕೂಡ ವಿಸ್ತರಣೆ ಆಗಬಹುದು ಅಂತ ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಅಮೆರಿಕ ಕೈಲಿ ಇದು ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಒಂದು ವೇಳೆ ಅಮೆರಿಕ ಏನಾದ್ರೂ ಇದರಲ್ಲಿ ಸಕ್ಸಸ್ ಆಗಿದ್ದೆ ಆದ್ರೆ ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರ ಅಂತ್ಯವಾಗಿ ಅಲ್ಲಿ ಹೊಸದಾದಂತಹ ಪ್ರಜಾಪ್ರಭುತ್ವ ಸರ್ಕಾರವೋ ಅಥವಾ ಅಮೆರಿಕದ ಒಂದು ಕೈಗೊಂಬೆ ಸರ್ಕಾರ ಬಂತು ಅಂತ ಅಂದುಕೊಳ್ಳಿ. ಅದರ ನೇರವಾದ ಲಾಭ ಆಗುವಂತಹದ್ದು ಭಾರತಕ್ಕೆ. ನಿಮಗೆ ಆಶ್ಚರ್ಯ ಆಗಬಹುದು, ಇರಾನ್ ಜೊತೆಗೆ ಯುದ್ಧ ಶುರುವಾದ್ರೆ ಭಾರತ ಅದರ ಒತ್ತಡ ಎದುರಿಸಬೇಕಲ್ವಾ? ಭಾರತ ಮತ್ತು ಇರಾನ್ ಸಂಬಂಧ ಈಗಾಗಲೇ ಚೆನ್ನಾಗಿದೆ. ಒಂದು ವೇಳೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದ್ದೆ ಆದ್ರೆ ಅದರಿಂದ ಭಾರತಕ್ಕೆ ಸಮಸ್ಯೆನೇ ಆಗುತ್ತಲ್ವಾ? ಲಾಭ ಆಗೋದು ಹೇಗೆ ಅಂತ ಅನೇಕರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಅಮೆರಿಕ ಹೂತಿಗಳನ್ನ ಸದೆ ಬಡಿದು ರೆಡ್ ಸಿಯಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರೂ ಕೂಡ ಅದರ ಲಾಭ ಭಾರತಕ್ಕಾಗುತ್ತೆ. ಯಾಕೆಂದ್ರೆ ಭಾರತ ಮತ್ತು ಯುರೋಪ್ನ ನಡುವೆ ಮುಕ್ತವಾದಂತಹ ವ್ಯಾಪಾರ ಮಾರ್ಗ ಇರುವಂತಹದ್ದೇ ಸೂಯೆಜ್ ಕೆನಾಲ್. ನಾವು ಅದನ್ನೇ ಬಳಸುವಂತಹದ್ದು. ಯುರೋಪ್ನಿಂದ ಆಫ್ರಿಕಾವನ್ನ ಸುತ್ತಕೊಂಡು ಭಾರತವನ್ನು ತಲುಪಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಭಾರತಕ್ಕೆ ವೇಗವಾಗಿ ಹಡಗುಗಳು ಬಂದು ತಲುಪ್ತವೆ. ಹಾಗೆ ಭಾರತದಿಂದ ಯುರೋಪ್ಗೆ ಹೋಗ್ತವಲ್ಲ, ಆ ಎಲ್ಲ ಹಡಗುಗಳು ಕೂಡ ವೇಗವಾಗಿ ಯುರೋಪ್ ಅನ್ನ ತಲುಪ್ತವೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಅಮೆರಿಕದ ಯೆಮೆನ್ ಪ್ಲಾನ್ ಕೂಡ ಭಾರತಕ್ಕೆ ಲಾಭ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಇರಾನ್ನಲ್ಲಿ ಏನಾದರೂ ರೆಜಿಮ್ ಚೇಂಜ್ ಆಗಿದ್ದೆ ಆದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇರಾನ್ನ ಚಹಬಾರ್ ಬಂದರನ್ನ ಭಾರತ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಭಾರತದ ಒಡೆತನದಲ್ಲಿದೆ. ಒಂದು ವೇಳೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಿದ್ದೆ ಆದ್ರೆ ಅದರ ಮೇಲೆ ಯಾವುದೇ ನಿರ್ಬಂಧಗಳಿರೋದಿಲ್ಲ. ಸದ್ಯ ಇರಾನ್ ಮೇಲೆ ಅಮೆರಿಕ ವಿಧಿಸಿರುವಂತಹ ಸಾವಿರಾರು ನಿರ್ಬಂಧಗಳಿದ್ದಾವೆ. ಈ ಕಾರಣದಿಂದಾಗಿ ನಮ್ಮ ಚಹಬಾರ್ ಬಂದರು ಅಷ್ಟಾಗಿ ಯಶಸ್ಸನ್ನ ಗಳಿಸಿಲ್ಲ. ಒಂದು ವೇಳೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಯ್ತಪ್ಪ, ಅಮೆರಿಕದ ಕೈಗೊಂಬೆ ಸರ್ಕಾರ ಬಂತು ಅಂತಂದ್ರೆ ಇರಾನ್ನ ಈ ಚಹಬಾರ್ ಬಂದರು ಸಾಕಷ್ಟು ಮುಕ್ತವಾಗ್ಬಿಡುತ್ತೆ. ಇದು ಒಂದು ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಬ್ ಆಗುತ್ತೆ. ಸೆಂಟ್ರಲ್ ಏಷ್ಯಾವನ್ನ ತಲುಪೋದಕ್ಕೆ ಚಹಬಾರ್ ಬಂದರು ಒಂದು ದೊಡ್ಡ ಹಬ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದರ ಲಾಭ ಆಗುವಂತದ್ದು ಭಾರತಕ್ಕೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಈ ಹಿಂದೆ ಭಾರತ ಇರಾನ್ನಿಂದ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಆಮದು ಮಾಡಿಕೊಳ್ತಾ ಇತ್ತು. ಆದ್ರೆ ಅಮೆರಿಕದ ನಿರ್ಬಂಧದ ಕಾರಣದಿಂದಾಗಿ ಈಗ ತೈಲ ಆಮದು ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ಒಂದು ವೇಳೆ
ಅಮೆರಿಕದ ಕೈಗೊಂಬೆ ಸರ್ಕಾರ ಬಂದಿದ್ದೆ ಆದ್ರೆ ಮತ್ತೆ ತೈಲದ ರಫ್ತಾಗುತ್ತೆ. ಆಗ ಭಾರತ ಈಸಿಯಾಗಿ ಇರಾನ್ನಿಂದ ತೈಲವನ್ನು ಖರೀದಿ ಮಾಡಬಹುದು. ಇರಾನ್ ಮತ್ತು ಭಾರತದ ನಡುವೆ ಅಂತರ ಬಹಳ ಕಡಿಮೆ ಇರುವ ಕಾರಣದಿಂದಾಗಿ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬಹಳ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಭಾರತದಲ್ಲಿ ತೈಲ ಬೆಲೆ ಇಳಿಯುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗೆ ಮಿತ್ರರೇ, ಅಮೆರಿಕ ಇರಾನ್ ವಿಚಾರದಲ್ಲಿ ಏನೇ ನಿರ್ಧಾರ ಕೈಗೊಂಡ್ರೂ ಕೂಡ ಅದರ ಲಾಭ ಭಾರತಕ್ಕಾಗುತ್ತೆ. ಕೆಂಪು ಸಮುದ್ರದ ಮಾರ್ಗ ಮುಕ್ತವಾದರೂ ಕೂಡ ಅದರ ಲಾಭವೂ ಭಾರತಕ್ಕಾಗುತ್ತೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಅಮೆರಿಕದ ವಾರ್ ಪ್ಲಾನ್ ಏನಿದೆ ಅದು ಈಗ ಸೋರಿಕೆಯಾಗಿದೆ. ಅಮೆರಿಕದಲ್ಲಿ ಇದು ರಾಜಕೀಯ ಬಿರುಗಾಳಿಗೂ ಕೂಡ ಕಾರಣವಾಗಿದೆ. ನಿಮ್ಗೆ ನಾನು ಒಂದು ಸಿಚುವೇಶನ್ ಹೇಳ್ತೀನಿ, ನೀವೇ ಊಹೆ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಹುದು ಅಂತ. ಈಗ ಭಾರತದ ಅಜಿತ್ ದೋವಾಲ್ ಅವರು, ಅಂದ್ರೆ ನಮ್ಮ ಭದ್ರತಾ ಸಲಹೆಗಾರರು, ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು, ಹಾಗೆ ನರೇಂದ್ರ ಮೋದಿ ಅವರು, ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು, ಇವರೆಲ್ಲ ಇರುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತಪ್ಪ. ಅದು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ ಟೀಮ್ ಆಗಿರುತ್ತೆ. ಅದಕ್ಕೆ ಭಾರತದ ಒಬ್ಬ ಜರ್ನಲಿಸ್ಟ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಕೇವಲ ಆಡ್ ಮಾಡಿದ್ದು ಮಾತ್ರ ಅಲ್ಲ, ಕೆಲ ಗಂಟೆಗಳ ಕಾಲ ಅದರಲ್ಲಿ ಏನ್ ಚರ್ಚೆ ನಡೆಯುತ್ತೋ ಅದು ಆ ಜರ್ನಲಿಸ್ಟ್ಗೂ ಕೂಡ ಗೊತ್ತಾಗುತ್ತೆ. ನಾವು ಎಲ್ಲಿ ಯುದ್ಧ ಮಾಡ್ತೀವಿ, ನಮ್ಮ ಮುಂದಿನ ಪ್ಲಾನ್ ಏನು, ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವೇನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಚಾಟ್ ಮಾಡಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಜಿತ್ ದೋವಾಲ್ ಒಂದಷ್ಟು ಸಲಹೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಮೋದಿ ಅವರು ಓಕೆ ಮಾಡಿರ್ತಾರೆ. ಇದೆಲ್ಲದನ್ನು ಕೂಡ ಆ ಜರ್ನಲಿಸ್ಟ್ ನೋಡಿರ್ತಾನೆ. ಅದು ಎಂತಹ ದೊಡ್ಡ ಭದ್ರತಾ ವೈಫಲ್ಯ ಆಗಬಹುದು ಅಂತ ಯೋಚನೆ ಮಾಡಿ. ಅಮೆರಿಕದಲ್ಲೂ ಕೂಡ ಹೀಗೆ ಆಗಿದೆ. ನಾವು ನೀವೆಲ್ಲ ವಾಟ್ಸ್ಆಪ್ ಬಳಸ್ತೀವಲ್ಲ, ಹಾಗೆ ಅಮೆರಿಕದಲ್ಲಿ ಸಿಗ್ನಲ್ ಆಪ್ ಅನ್ನ ಬಳಸಲಾಗುತ್ತೆ. ಆ ಸಿಗ್ನಲ್ ಆಪ್ ನಲ್ಲಿ ಒಂದು ಗ್ರೂಪ್ ಇರುತ್ತೆ. ಅದು ಅಮೆರಿಕದ ಭದ್ರತೆಗೆ ಸಂಬಂಧಪಟ್ಟಂತೆ ಕೋರ್ ಟೀಮ್ ಆಗಿರುತ್ತೆ. ಅದರಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಇರ್ತಾರೆ, ಅಂದ್ರೆ ನಮ್ಮ ದೇಶದಲ್ಲಿ ರಕ್ಷಣಾ ಸಚಿವರಿದ್ದ ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇರ್ತಾರೆ, ಜೊತೆಗೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಇವರೆಲ್ಲರೂ ಇರುವಂತಹ ಒಂದು ಗ್ರೂಪ್ಗೆ ಜೆಫ್ರಿ ಗೋಲ್ಡ್ಬರ್ಗ್ ಅನ್ನುವಂತಹ ಒಬ್ಬ ಜರ್ನಲಿಸ್ಟ್ ಅನ್ನ ಆಡ್ ಮಾಡಲಾಗುತ್ತೆ. ಈ ಜೆಫ್ರಿ ಗೋಲ್ಡ್ಬರ್ಗ್ ದಿ ಅಟ್ಲಾಂಟಿಕ್ ಅನ್ನುವಂತಹ ಮ್ಯಾಗಝಿನ್ ಎಡಿಟರ್ ಇವರು. ಜೆಫ್ರಿ ಗೋಲ್ಡ್ಬರ್ಗ್ ಆಡ್ ಆಗಿದ್ದಾರೆ ಅನ್ನುವಂತಹ ಯಾವುದೇ ಸುಳಿವು ಇಲ್ಲದೆ ಸಾಕಷ್ಟು ಮಾಹಿತಿಯನ್ನ ಅಲ್ಲಿ ಶೇರ್ ಮಾಡಲಾಗುತ್ತೆ. ಯಾವ ಮಾಹಿತಿಯನ್ನ ಶೇರ್ ಮಾಡಲಾಗಿದೆ ಅಂತಂದ್ರೆ, ಯೆಮೆನ್ ಮೇಲೆ ಅಮೆರಿಕ ಏನ್ ದಾಳಿ ಮಾಡ್ತಲ್ಲ ಮಾರ್ಚ್ 15ನೇ ತಾರೀಕು, ಆ ಎಲ್ಲ ಮಾಹಿತಿಯನ್ನ ಅಲ್ಲಿ ಶೇರ್ ಮಾಡಲಾಗಿದೆ. ಯಾವ ಬಾಂಬ್ ಅನ್ನು ಹಾಕಲಾಗುತ್ತೆ, ಎಷ್ಟು ತೀವ್ರತೆಯ ಬಾಂಬ್ಗಳನ್ನ ಪ್ರಯೋಗ ಮಾಡಲಾಗುತ್ತೆ, ಮುಂದಿನ ಪ್ಲಾನ್ ಏನು, ಇದೆಲ್ಲದನ್ನು ಕೂಡ ಆ ಗ್ರೂಪ್ ನಲ್ಲಿ ಚರ್ಚೆ ಮಾಡಲಾಗಿದೆ. ಆ ಗ್ರೂಪ್ ನಲ್ಲಿದ್ದಂತಹ ಜೆಫ್ರಿ ಗೋಲ್ಡ್ಬರ್ಗ್ ಅನ್ನುವಂತಹ ಜರ್ನಲಿಸ್ಟ್ ಇದೆಲ್ಲದನ್ನ ನೋಡಿ ತನ್ನ ಅಟ್ಲಾಂಟಿಕ್ ಅನ್ನುವಂತಹ ಮ್ಯಾಗಝಿನ್ ನಲ್ಲಿ ಈ ವರದಿಯನ್ನ ಪ್ರಕಟ ಮಾಡಿದ್ದಾರೆ. ಇದನ್ನ ನೋಡಿದಂತಹ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷದವರು ಟ್ರಂಪ್ ಸರ್ಕಾರವನ್ನ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕದಲ್ಲಿ ಇಷ್ಟೊಂದು ದೊಡ್ಡ ಭದ್ರತಾ ವೈಫಲ್ಯವೇ? ಕೋರ್ ಟೀಮ್ ನಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು ಒಬ್ಬ ಜರ್ನಲಿಸ್ಟ್ ಗೆ ಗೊತ್ತಾಗುವ ಹಂತಕ್ಕೆ ಬಂದಿದೆಯಾ ಅಮೆರಿಕದ ಸೆಕ್ಯೂರಿಟಿ? ಹೀಗೆಲ್ಲ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಟ್ರಂಪ್ ಮಾತ್ರ ಇದನ್ನೆಲ್ಲ ತಳ್ಳಿ ಹಾಕಿದ್ದು ಏನೂ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ. ಟ್ರಂಪ್ ಹಾಗೆ ಅಲ್ವಾ, ಅವ್ರು ಯಾವ್ದನ್ನಾದ್ರೂ ಒಪ್ಕೊಳ್ತಾರಾ? ಒಟ್ನಲ್ಲಿ ಮಿತ್ರರೇ, ಅಮೆರಿಕ ಈ ಮಿಡಲ್ ಈಸ್ಟ್ ನಲ್ಲಿ ಒಂದು ದೊಡ್ಡ ಯುದ್ಧಕ್ಕೆ ತಯಾರಿ ನಡೆಸಿದೆ. ಟ್ರಂಪ್ ಕೇವಲ ಉಕ್ರೇನ್ ವಿಚಾರದಲ್ಲಿ ಮಾತ್ರ ಶಾಂತಿಯ ಬಗ್ಗೆ ಮಾತನಾಡ್ತಾ ಇರುವಂತಹದ್ದು. ಮಿಡಲ್ ಈಸ್ಟ್ ನಲ್ಲಿ, ಅದರಲ್ಲೂ ಇರಾನ್ ವಿಚಾರದಲ್ಲಿ ಟ್ರಂಪ್ ಒಂದು ಯುದ್ಧದ ಗ್ರ್ಯಾಂಡ್ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಸತ್ಯ ಈಗ ಜಗಜ್ಜಾಹೀರಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ